ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರಗಳ ಪೈಕಿ ಒಂದಾಗಿರುವಂತಹ ಜಿಲ್ಲೆ ಯಾವುದು ಕೇಳಿದ್ರೆ ಬೆಳಗಾವಿ. ಬೆಳಗಾವಿಯಲ್ಲಿ ಏನಿದೆ ಕತೆ? ಬೆಳಗಾವಿ ರಾಜಕಾರಣ ಯಾವಾಗಲೂ ಇಂಟ್ರೆಸ್ಟಿಂಗ್. ಯಾರನ್ನ ಅಲ್ಲಿ ಮತದಾರ ಆಯ್ಕೆ ಮಾಡ್ತಾನೆ ಅಂತ. ಬೆಳಗಾವಿಯಲ್ಲಿ ಯಾರಿಗೆ ಕುಂದ ಸಿಹಿ? ಹಾಗಾದ್ರೆ ಸಚಿವೆಯ ಮಗ ವರ್ಸಸ್ ಮಾಜಿ ಸಿಎಂನ ಬಿಗ್ ಫೈಟ್ ನಲ್ಲಿ ಮತದಾರ ಜಯಂದಿರೋದು ಯಾರಿಗೆ? ಜಾರಕಿಹೊಳಿ ಕೋಟೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಅದೃಷ್ಟ ಪರೀಕ್ಷೆ. ಅಂದ್ರೆ ಇವರು ವಲಸೆ ಬಂದ್ರು ಅಂತೆಲ್ಲ ಆರಂಭಿಕ ಹಂತದಲ್ಲಿ ಇವ್ರ ವಿರೋಧ ಇತ್ತು. ಇನ್ನೊಂದು ಕಡೆಗೆ ಪುತ್ರನನ್ನ ಗೆಲ್ಲಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಜ್ಞೆ ಮಾಡಿದ್ರು. ಅದು ಈಡೇರ್ತಾ? ಯಾರಿಗೆ ಸಿಗುತ್ತೆ ಲೋಕಸಭೆಯ ಪ್ರವೇಶದ ಭಾಗ್ಯ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡೋಕೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಳೆದ ಬಾರಿ ಸ್ಪರ್ಧೆ ಮಾಡಿ ಲೋಕಸಭೆಗೆ 14ರಲ್ಲಿ ಸುರೇಶ್ ಅಂಗಡಿ ವಿರುದ್ಧ ಸೋತಿದ್ರು. ಬಟ್ ಅವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಭಾರಿ ವ್ಯತ್ಯಾಸ ಇದೆ. ಹಾಗಾಗಿ ಲೆಕ್ಕಾಚಾರ ಏನು? ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಲೆಕ್ಕ 1 ಲಕ್ಷ ಲೀಡಲ್ಲಿ ಬೆಳಗಾವಿನಲ್ಲಿ ನಾನು ಗೆದ್ದೇ ಗೆಲ್ತೀನಿ, ಮರಾಠ ಮತಗಳು ಪಂಚಮಸಾಲಿ ಮತಗಳು ನನ್ನ ಕೈ ಹಿಡಿಯುತ್ತವೆ ಅಂತಕ್ಕಂಥ ವಿಶ್ವಾಸ ಕಾಂಗ್ರೆಸ್ ಅಭ್ಯರ್ಥಿ ಅಂತ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳ್ತಾರೆ, ನಾನು ಗೆಲ್ತೀನಿ, ನನಗೆ ಸಪೋರ್ಟ್ ಇದೆ ಕೆಲವರದ್ದು. ಸೊ 1,25,000 ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅನ್ನುವಂತಹ ವಿಶ್ವಾಸ ಅವರದ್ದು. ಲಾಸ್ಟ್ ಟೈಮ್ ಅಭ್ಯರ್ಥಿ ಗೆದ್ದಿದ್ದೆ 5,000ಕ್ಕಿಂತ ಕಡಿಮೆ. ಸುರೇಶ್ ಅಂಗಡಿ ಅವರು ಗೆದ್ದಿದ್ದು 5,000 ವೋಟ್ಗಿಂತ ಕಡಿಮೆ ಗೆದ್ದಿದ್ರು. ಅದು ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಮಂಗಳ ಅಂಗಡಿ ಅವರು ಗೆದ್ದಿದ್ದು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ ಇರತಕ್ಕಂಥದ್ದು ಗೆಲುವಿನ ಅಂತರ 65,000. ಮೃಣಾಲ್ ಅವರು ಗೆದ್ದೇ ಗೆಲ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತುಂಬಾ ವಿಶ್ವಾಸದಲ್ಲಿ ಓಡಾಡ್ತಾ ಇದ್ದಾರೆ, ಮಗ ಗೆಲ್ತಾನೆ ಅಂತ. ಇದು ಕಾರ್ಯಕರ್ತರ ಲೆಕ್ಕ. ಓಕೆ, ಬಿಜೆಪಿ ಕಾರ್ಯಕರ್ತರ ಲೆಕ್ಕನು ನೋಡ್ಬಿಡೋಣ. ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಮ್ ಕ್ಯಾಂಡಿಡೇಟ್ ಗೆಲ್ತಾರೆ, 1,05,000 ಲೀಡ್ ಅಲ್ಲಿ ಅವ್ರು ಗೆಲ್ಲಬಹುದು ಅಂತ. ಕ್ಯಾಂಡಿಡೇಟ್ ಇರುವಂತಹ ವಿಶ್ವಾಸಕ್ಕಿಂತ ಜಾಸ್ತಿ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾರೆ. ಖಂಡಿತ ಜಾತಿ ಮತ್ತೆ ಸುರೇಶ್ ಅಂಗಡಿ ಅವರ ಲೆಕ್ಕಾಚಾರ, ಮಂಗಳ ಅಂಗಡಿ ಅವರ ಎಫೆಕ್ಟ್ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲ ಇಟ್ಕೊಂಡೇ ಅವರು ಒಂದು ಅಂದಾಜನ್ನ ಹಾಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಆಕ್ಚುಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ, ನನ್ನ ವರ್ಚಸ್ಸಿದೆ, ಮಾಜಿ ಮುಖ್ಯಮಂತ್ರಿ ಕೂಡ ಹೌದು, ಗೆದ್ದೇ ಗೆಲ್ತೀನಿ ಅಂತ. ಬಟ್ ಗ್ರೌಂಡ್ ರಿಪೋರ್ಟ್ ಏನು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಗ್ರೌಂಡ್ ರಿಪೋರ್ಟ್. ಇಲ್ಲೂ ಕೂಡ 50-50 ನೆಕ್ ಟು ನೆಕ್ ಫೈಟ್ ಇದೆ. ಫೋಟೋ ಫಿನಿಶ್ ಆಗುತ್ತೆ. ಯಾರೇ ಗೆದ್ರು ಕೂಡ 10ರಿಂದ 20,000 ಲೀಡಲ್ಲಿ 10ರಿಂದ 15ರಿಂದ 20,000, 10ರಿಂದ 20,000 ಇನ್ನೂ ಕಡಿಮೆ ಆಗ್ಬಹುದು. ಅಜಗಜಾಂತರ ವ್ಯತ್ಯಾಸ ಸರ್. ಕ್ಯಾಂಡಿಡೇಟ್ಸ್ ಲೆಕ್ಕ ಕಾರ್ಯಕರ್ತರ ಲೆಕ್ಕಕ್ಕಿಂತ ಗ್ರೌಂಡ್ ರಿಪೋರ್ಟ್ ಅಂತೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೆ ಜಗದೀಶ್ ಶೆಟ್ಟರ್ ಅಂತ ಸೀನಿಯರ್ ಮೋಸ್ಟ್ ಲೀಡರ್, ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಮತ್ತೆ ಮೃಣಾಲ್ ಹೆಬ್ಬಾಳ್ಕರ್ ಫಸ್ಟ್ ಟೈಮ್ ಎಲೆಕ್ಷನ್ ಫೇಸ್ ಮಾಡ್ತಾ ಇರೋದು. ಜನ ಯುವಕರಿಗೆ ಆದ್ಯತೆ ಕೊಡೋಣ ಅಂತನೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವನೋ, ಅಥವಾ ಅವರು ಮರಾಠ ಓಟ್ಗಳನ್ನ ತುಂಬ ಚೆನ್ನಾಗಿ ಕನ್ಸಾಲಿಡೇಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತನೋ, ಪಂಚಮಸಾಲಿ ಓಟ್ಗಳು ಬರುತ್ತೆ ಅಂತನೋ ಅವ್ರ ಲೆಕ್ಕಾಚಾರ ಇದ್ದರೆ, ಜಗದೀಶ್ ಶೆಟ್ಟರ್ ಅವರು ಕೂಡ ಹಲವಾರು ವಿಚಾರಗಳನ್ನು ಇಟ್ಕೊಂಡು ನಾನು ಗೆಲ್ತೀನಿ ಅಂತ. ಬಟ್ ಫೋಟೋ ಫಿನಿಶಿಂಗ್ ಪಕ್ಕ ನೋಡಿ. ನಾವು ಇಷ್ಟೆಲ್ಲ ತೋರಿಸಿದ್ವಲ್ಲ ಮಮತಾ, ಬಟ್ ನಾನು ಆಗಲೂ ಹೇಳಿದ್ದೆ, ಕಾಂಗ್ರೆಸ್ ಈ ಸರ್ತಿ ರಾಜ್ಯದಲ್ಲಿ ಸಿಂಗಲ್ ಮೆಜಾರಿಟಿ ಪಕ್ಷವಾಗಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಆಡಳಿತ ಪಕ್ಷ ಆದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಅವರಿಗೆ ಅನುಕೂಲತೆ ಜಾಸ್ತಿ ಇರುತ್ತೆ. ಆ ಲೆಕ್ಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದ್ದೇ ಇದೆ. ಜೊತೆಗೆ ಇವರಿಬ್ಬರು ಸೇರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲಿ ಇಬ್ಬರು ಕ್ಯಾಂಡಿಡೇಟ್ಗಳ ಮಧ್ಯೆ ಫೈಟ್ ಇರೋದು, 3 ಜನ ಇಲ್ಲ. ಸೊ ಹೀಗೆಲ್ಲ ಆಗಿರೋದ್ರಿಂದ ತುಂಬ ಕ್ಷೇತ್ರಗಳು ಫೋಟೋ ಫಿನಿಶಿಂಗ್ ಆಗುತ್ತೆ. ಕರ್ನಾಟಕದಲ್ಲಂತೂ ಖಂಡಿತ